ತುಲಾ ರಾಶಿಯವರಿಗೆ ನಾವು ನೋಡೋದಾದರೆ ಈ ವರ್ಷ ತುಲಾ ರಾಶಿಯವರಿಗೆ ಗುರು 10ನೇ ಮನೆಗೆ ಸಂಚಾರವನ್ನು, ಪ್ರಾರಂಭದಲ್ಲಿ ಗುರುವಿನ ಬಲ ಇದ್ದರೂ ಕೂಡ ನಂತರದಲ್ಲಿ ಗುರು ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಕರ್ಮಸ್ಥಾನ ಅಶುಭ ಅಂತ ಹೇಳಲಿಕ್ಕಾಗಲ್ಲ. ಈ ವರ್ಷ ಸಾಕಷ್ಟು 2025-26ನೇ ವರ್ಷ ಯುಗಾದಿಯಿಂದ ನಾವು ನೋಡೋದಾದರೆ ತುಂಬ ಉತ್ತಮ ಫಲಗಳನ್ನು ತುಲಾರಾಶಿಯವರು ಅನುಭವಿಸಿರ್ತಾರೆ. ಪಂಚಮದಲ್ಲಿ ರಾಹು ಇದ್ದ ಕಾರಣ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಪೀಡೆ ಉಂಟಾಗಿರುವಂತಹ ಸಾಧ್ಯತೆ, ಅಂದರೆ ವಿದ್ಯೆಯಲ್ಲಿ ಸ್ವಲ್ಪ ತಡೆ ಉಂಟಾಗಿರುವಂತಹ ಸಾಧ್ಯತೆ. ಆದರೆ 6ರಲ್ಲಿ ಶನಿ, 9ರಲ್ಲಿ ಗುರು ಇರೋದ್ರಿಂದ ಬೇರೆ ಎಲ್ಲದರಲ್ಲೂ ಕೂಡ ಉತ್ತಮವಾಗಿರುವಂತಹ ಫಲಗಳು ಪ್ರಾಪ್ತವಾಗುವಂತಹ ಸಾಧ್ಯತೆ ತುಲಾರಾಶಿಯವರಿಗೆ ಇತ್ತು. ಇನ್ನು ಮುಂದೆ ಕೆಲಸದಲ್ಲಿ ಸ್ವಲ್ಪ ಸ್ಟ್ರೆಸ್ ಹೆಚ್ಚಾಗುವಂತಹ ಸಾಧ್ಯತೆ, ಸ್ವಲ್ಪ ಸೊಂಟ ಭಾಗ ಮತ್ತು ಕಟಿ ಭಾಗದಲ್ಲಿ, ಸೊಂಟ ಕಟಿ ಭಾಗ ಅಂದರೆ ಬೆನ್ನಿನ ಹಿಂದೆ ಭಾಗದಲ್ಲಿ ಅಲ್ಲೆಲ್ಲ ಸ್ವಲ್ಪ ನೋವು ಉಂಟಾಗುವಂತಹ ಒಂದು ಸಾಧ್ಯತೆ, ಹಾಗಾಗಿ ತಲೆನೋವು ಉಂಟಾಗುವಂತಹ ಒಂದು ಸಾಧ್ಯತೆ, ಇದೆರಡು ಕೂಡ ಸಾಧ್ಯತೆ ಇದೆ. ಕೆಲಸದಲ್ಲಿ ಸ್ಟ್ರೆಸ್ಸು ಹೆಚ್ಚಾಗಿ ಸ್ವಲ್ಪ ಶ್ರಮ ಜಾಸ್ತಿಯಾಗಿ ನಿಮಗೆ ಅದರಿಂದ ಸ್ವಲ್ಪ ಮೈಕೈ ನೋವು, ಸ್ವಲ್ಪ ಇದನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ಗುರುವಿನ ಸಂಚಾರ ಆದ ನಂತರದಲ್ಲಿ ಈ ತುಲಾರಾಶಿಯವರಿಗೆ ಕಾಣಸಿಗತ್ತೆ. ಇಷ್ಟಕ್ಕೆ ಹೊರತಾಗಿ, ಈ ಸಮಸ್ಯೆಗಳಿಗೆ ಹೊರತಾಗಿ ದೊಡ್ಡದಾಗಿರುವಂತಹ ಯಾವುದೇ ಸಮಸ್ಯೆಗಳು ಇಲ್ಲ. ಮಧ್ಯಮವಾಗಿರುವಂತಹ ಮಿಶ್ರವಾಗಿರುವಂತಹ ಫಲವನ್ನು ತುಲಾರಾಶಿಯವರು ಅನುಭವ ಮಾಡ್ತಾರೆ. ತುಲಾರಾಶಿಯವರಿಗೆ ಗುರುವಿಗೆ ಸಂಬಂಧವಾಗಿರುವಂತಹ ಪೂಜೆಯನ್ನು ಮಾಡಿಸುವಂಥದ್ದು, ರಾಹುವಿಗೆ ಕೇತುವಿಗೆ ಸಂಬಂಧವಾಗಿರುವಂತಹ ಪೂಜೆಯನ್ನು ಮಾಡಿಸುವಂಥದ್ದು, ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಬರುವಂತಹ ಲಾಭಕ್ಕೆ ತಡೆ ಉಂಟು ಮಾಡಿಕೊಡುವಂತಹ ರೀತಿಯಲ್ಲಿ ಕೇತು ಸ್ವಲ್ಪ ತೊಂದರೆಯನ್ನು ಕೊಡ್ಬೋದು. ಗಣಪತಿಗೆ ಪೂಜೆ ಮಾಡಿಸಿದಾದರೆ ವಿಘ್ನಗಳೆಲ್ಲವೂ ಕೂಡ ನಿವೃತ್ತಿಯಾಗತ್ತೆ. ಸ್ವಲ್ಪ ಕೆಲಸದ ವಿಚಾರದಲ್ಲೇ ಆಂತರಿಕವಾಗಿ ಸ್ಥಾನಪಲ್ಲಟ ಆಗುವಂತಹ ಒಂದು ಯೋಗ ಇದೆ. ಇನ್ನು ರೈತರು ಯಾರಿರ್ತಾರೆ ಅಥವಾ ಕೃಷಿಯನ್ನು ಆಧಾರ ಮಾಡ್ಕೊಂಡು ಯಾರಿರ್ತಾರೆ ಅಂಥವ್ರಿಗೆ ಉತ್ತಮ ಫಲ. ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರಿಗೆ ತುಲಾರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರುವಂಥ ಒಂದು ಫಲಗಳು ಪ್ರಾಪ್ತವಾಗುತ್ತೆ. ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಬಿಸ್ನೆಸ್ಸಲ್ಲೂ ಹೆಚ್ಚು ಮಾರ್ಗದರ್ಶನ, ಆಮೇಲೆ ಜನಗಳ ಸಹಕಾರ ಅನ್ನುವಂಥದ್ದು ಉತ್ತಮವಾಗಿ ಸಿಗುವಂತಹ ಒಂದು ಸಾಧ್ಯತೆ ಈ ತುಲಾರಾಶಿಯವರಿಗೆ ಕಾಣಸಿಗುತ್ತೆ.